ಅಯ್ಯಪ್ಪ, ಏನ್ ಆಶ್ಚರ್ಯ, ಏನೆಲ್ಲ ಒಟ್ಟಿಗೆ ಬಂದಿದ್ದೀರಾ? ಏನಾದ್ರೂ ಮುಖ್ಯವಾದ ವಿಷಯನ ಏನು? ಹೌದೌದು, ನೀವು ದೊಡ್ಡ VIP ಅಲ್ಲ. ಲ್ಯಾಂಡ್ ಲೈನ್ ಕಾಲ್ ಮಾಡಿದಾಗ ಈ ನಂಬರ್ ವರ್ಕಿಂಗ್ ಅಲ್ಲಿಲ್ಲ ಅಂತ ಬಂತು. ಅದು ಕಟ್ಟಾಗಿ ತುಂಬಾ ದಿನ ಆಯ್ತು. ಹಾಗಿದ್ರೆ ರಮೇಶ್ಗೊಂದ್ ಸೆಲ್ ಫೋನ್ ಕೊಡ್ಸ್ಬೇಕಲ್ವಾ? ಅಲ್ಲ, ಏನಕ್ಕೆ ಇಷ್ಟೊಂದು ಅವಸರ ಅಂತ ನಿಮ್ಗೆ? ರಮೇಶ್ ಜೂಬ್ಲಿ ಸೆಲೆಬ್ರೇಷನ್ಗೆ ಮುಮ್ಮುಟಿನ ಕರ್ಕೊಂಡ್ ಬರ್ತೀನಿ ಅಂತ ಲೇಖ ಹೇಳಿದ್ಲಲ್ವಾ? ಹೌದು, ಅದು ಹಾಳಾಗೋಯ್ತು. ಅಯ್ಯೋ, ಇವ್ರಿಗೆಲ್ಲ ಹೆಂಗಪ್ಪ ಹೇಳೋದು? ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಮುದ್ದು ಮಕ್ಕಳೇ, ನಮ್ಮ ಕಾಲೇಜಿನ ಚರಿತ್ರೆಯಲ್ಲೇ ಈ ದಿನ ಅವಿಸ್ಮರಣೀಯವಾದ ದಿನ. ದಯವಿಟ್ಟು ಯಾರು ಶಬ್ದ ಮಾಡಬೇಡಿ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಅಯ್ಯೋ, ಈ ಹುಡುಗರ್ನ ಇಟ್ಕೊಂಡು ಸಮುದ್ರಕ್ಕೆ ತಗೊಂಡೋಗ್ಬಿಟ್ರು ಅದು ನೆಕ್ಕೊಂಡೇ ನೀರ್ ಕುಡಿಯೋದು. ಇದು ಯಾರು ಹೇಳಿ ತತ್ವ? ನಾನ್ ಕಂಡಿಡ್ದಿರೋ ತತ್ವ ಅಂತಾನೆ ತಿಳ್ಕೊ. ನಿಮ್ಗೆ ಅವಾಗ್ಲೇನೆ ಹೇಳ್ದೆ ಅವ್ರ ಬಗ್ಗೆ ಹುಷಾರಾಗಿರಿ ಅಂತ. ಕೇಳಿದ್ರೆ ನನ್ ಮಾತು ಅವಳು ಅವ್ರ ಮುಂದೆ ನಾನು ಡಾನ್ಸ್ ಆಡ್ತಿದ್ದೀನಿ, ಚಿಂದಿ ಉಡಾಯಿಸ್ತೀನಿ. ಸಮಾಧಾನವಾಗಿದ್ರೆ ಸಾಕು. ಅದನ್ನೇ ರಮೇಶ್ ನೋಡ್ಕೋತಾನೆ ಬಿಡು. ಅಲ್ಲೇ ಕೂತ್ಕೊಳ್ಳಮ್ಮ. ಮುಖ್ಯಮಂತ್ರಿ ಲೇಟ್ ಆಗಿ ಬರ್ತಾರೆ. ಮುಮ್ಮುಟಿನಾದ್ರೂ ಇಟ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಅನ್ಕೊಂಡಿದ್ದೆ. ಲೇಖ ಇಲ್ಲಮ್ಮ, ಎಲ್ಲಿ ಲೇಖ? ಅವಳು ಇನ್ನೇನ್ ಬರ್ತಾಳ, ಓಡೋಕ್ಕಳ. ನಿಜ ನೀನ್ ಹೇಳ್ದೆ ಅನ್ನೋ ಧೈರ್ಯದ ಮೇಲೆ ಶಿಲ್ಬೆ ತೆಗೆದು ನನ್ನ ಹೆಗ್ಲ ಮೇಲೆ ಇಟ್ಕೊಂಡೆ. ಎಲ್ಲ ನಡೆಯುತ್ತಲ್ವಾ? ಧೈರ್ಯವಾಗಿರಿ ಫಾದರ್. ರಾಜ್ಕುಮಾರ್ ನಿಜವಾಗ್ಲೂ? ಹೌದು. ಕೊನೆಯಲ್ಲಿ ನಾನು ಈ ಕಾಲೇಜ್ ಬಿಟ್ಟು ಓಡೋಗೋ ತರ ಮಾಡ್ಬೇಡ. ಓಡೋಗ್ ಬಚ್ಚಿಟ್ಕೊಳ್ಳೋದಿಕ್ಕೆ ನನ್ಗೊಂದ್ ಚರ್ಚು ಕೂಡ ಗೊತ್ತಿಲ್ಲ. ಎಲ್ಲ ಬಾಗ್ಲಾಕ್ಬಿಟ್ಟಿವೆ. ಅಷ್ಟರಲ್ಲಿ ನನ್ನ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಫಾದರ್, ಧೈರ್ಯವಾಗಿ ಅನೌನ್ಸ್ ಮಾಡಿ. ಸೂಪರ್ ಸ್ಟಾರ್ಸ್ ಹೊರಟೇ ಬಿಟ್ರಂತೆ. ನಿಜನಾ? ಈಗ ಗೊತ್ತಾಗ್ತಿದ್ಯಾ ನಮ್ಮ ಹುಡುಗರು ಟ್ಯಾಲೆಂಟ್ ಏನು ಅಂತ? ನಾನು ಮುಮ್ಮುಟಿ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು. ನನಗೂ ಅವ್ರ ಜೊತೆ ಸೇರ್ಕೊಂಡು ಆಕ್ಟ್ ಮಾಡ್ಬೇಕು ಅಂತ ಆಸೆ ಇತ್ತು. ಏಯ್ ಬಾರೋ, ಮೊದಲು ಅನೌನ್ಸ್ ಮಾಡಿ ಬೇರೆ ಕೆಲಸ ನೋಡೋಣ. ಹಲೋ ನಂದಿನಿ. ಬನ್ನಿ ಬನ್ನಿ. ಇವತ್ತು ಕೇಸ್ ತೀರ್ಮಾನಕ್ಕೆ ಹೋಗಿಲ್ವಾ? ಇಲ್ಲ. ತುಂಬಾ ಧೈರ್ಯ ನಿಮ್ಗೆ, ಅದನ್ನ ಒಪ್ಕೊಳ್ಳೇಬೇಕು. ನನ್ನ ಪ್ರೀತಿಯ ಮಕ್ಕಳೇ, ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಸಂತೋಷವಾದ ವಿಷಯವನ್ನ ಹೇಳೋದಿಕ್ಕೆ ನಿಮ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ನಮ್ಮ ಕಾಲೇಜ್ ಗೋಲ್ಡನ್ ಜೂಬಿಲಿ ಫಂಕ್ಷನ್ ಸಡಗರವನ್ನ ಇನ್ನೂ ಹೆಚ್ಚು ಮಾಡೋದಿಕ್ಕೆ ಮುಮ್ಮುಟಿ ಮಾತ್ರ ಅಲ್ಲ, ಮೋಹನ್ ಲಾಲ್ ಕೂಡ ಬರ್ತಾ ಇದ್ದಾರೆ. ಅಯ್ಯೋ ದೇವ್ರೇ, ಏನಪ್ಪಾ ನೋಡ್ತಾ ಇದ್ದೀನಿ ನಾನು. ಪ್ರೀತಿಯ ಅಭಿಮಾನಿಗಳೇ, ನನ್ನನ್ನ ಸ್ವಾಗತ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲಾಲ್ ಸರ್ ಹಾಡು ಹೇಳ್ಬೇಕು. ಇವತ್ತು ನಾನಿಲ್ಲಿ ಹಾಡೋದಿಕ್ಕೆ ಬಂದಿಲ್ಲ, ಅದಕ್ಕೆ ನೀವೇ ಇವತ್ತು ಆಡ್ಕೊಂಬಿಡಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ನೋಡಿ. ಸುಮ್ಮನೆ ಕೂಗಾಡ್ಬೇಡ್ರ, ಕೂತ್ಕೊಳ್ರ. ಏಯ್ ಸುಮ್ಮನೆ ಕೂತ್ಕೊಳ್ರ. ಇನ್ ಯಾರು ಒಂದೇ ಒಂದ್ ಶಬ್ದ ಕೂಡ ಆಡಬಾರ್ದು. ಕ್ಷಮಿಸ್ಬೇಕು, ಮುಖ್ಯಮಂತ್ರಿಗಳ ಬದಲಾಗಿ ಅವ್ರಿಗಿಂತ ಸ್ವಲ್ಪ ಕೆಳಗಿನ ಮಂತ್ರಿಗಳು ಬಂದಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಬೋದಾ ಫಾದರ್? ಅಥವಾ ಇದು ಕೂಡ ಮಾಸ್ಕ್ ಏನಾ? ಮಾಸ್ಕ್ ಅಲ್ಲ ಕಣೋ, ಒರಿಜಿನಲ್ ಮಂತ್ರಿಗಳೇ ಇವರು ಅಲ್ವೇನಾ? ಹೌದು ಹೌದು ಹೌದು. ಸನ್ಮಾನ್ಯ ಶ್ರೀ ಮಂತ್ರಿಗಳಾದ ಶ್ರೀಯುತ ನಾಗರಾಜ್ ಸರ್ ಅವರನ್ನ, ಅದೇ ರೀತಿಯಾಗಿ MLA ಶ್ರೀಯುತ SI ತಮ್ಮಣ್ಣನವರನ್ನ ಮತ್ತೆ ನಮ್ಮ PA ದಾಸಣ್ಣನವರನ್ನು ಸ್ವಾಗತ ಮಾಡ್ತೀವಿ. ಪ್ರೀತಿಯ ಸ್ನೇಹಿತರೆ, ಆಳವಾದ ಸಮುದ್ರದ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅಂದ್ರೆ ಎಜುಕೇಶನ್ ಮುಳುಗಿ ಹೇಳುತ್ತಿರೋ ಸ್ಟೂಡೆಂಟ್ಸ್ಗಳೇ ಎಲ್ರಿಗೂ ಸಹ ಪ್ರಿಯವಾದ ಮಂತ್ರಿಗಳಾದ ಅವರ ಸಾಧನೆಯನ್ನು ಹೇಳದೆ ನನ್ನ ಕರ್ತವ್ಯ. ಅದರಲ್ಲಿ ನನಗೆ ಹೆಮ್ಮೆ ಇದೆ. ಪ್ರೀತಿಯ ಬಾಂಧವರೇ,
ನಾನು ನಮ್ಮ ಪಕ್ಷದ SCPU ತುಂಬಾ ಖುಷಿಯಾಗಿದ್ದೀವಿ. ಯಾಕೆ ಅಂತಂದ್ರೆ ಸುನಾಮಿಲಿ ಬಂದ ಅಲೆಗಳ ತರ ಈ ರಾಜಕೀಯದಲ್ಲಿ ನಮ್ಮ ಮಂತ್ರಿಗಳ ಹೆಸರನ್ನ ಕೆಡಿಸೋದಕ್ಕೆ ಬಂದ ಒಂದು ದೊಡ್ಡ ಕೇಸ್ನ ಗೆದ್ಬಿಟ್ವಿ ಅನ್ನೋದೇ ನಮ್ಮ ಖುಷಿ. ವಾದಗಳ ನಂತರ ನಮ್ಮ ಕೋರ್ಟು ನಮ್ಮ ಮಂತ್ರಿಗಳನ್ನ ನಿರಪರಾಧಿ ಅಂತ ಘೋಷಿಸಿದೆ. ಕಳೆದ 20 ವರ್ಷದಿಂದ ಸೋಲು ಏನು ಅಂತ ಗೊತ್ತಿಲ್ಲದೆ ರಾಜಕೀಯ ಜೀವನದಲ್ಲಿ ಗೆದ್ದು 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 ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಮಂತ್ರಿಗಳ ತಾಕತ್ತು. ಇವರೇ ಮಂತ್ರಿಗಳು. ಇದರ ನಂತರನೂ ಈ ತರ 100 ಕೇಸ್ಗಳು ಬಂದ್ರು ಕೂಡ ಮತ್ತೆ ಅದನ್ನ ಗೆದ್ದು 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 ತೋರಿಸ್ತಾರೆ. ಜೈ STPS, ಜೈ STPS. ಥ್ಯಾಂಕ್ ಯು. ಗೌರವಾನ್ವಿತರಾದ ಪ್ರಿನ್ಸಿಪಲ್ ಫಾದರ್ ಅವರೇ, ಶಾಲೆ ಟೀಚರ್ಸ್ಗಳೇ, ಗಾರ್ಡಿಯನ್ಗಳೇ, ಪ್ರಿಯ ವಿದ್ಯಾರ್ಥಿನಿಯ ಬಂಧುಗಳೇ, ಮುಖ್ಯಮಂತ್ರಿಗಳು ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಡೆಲ್ಲಿಗೆ ಹೋಗಿರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ತಗೊಂಡು ನಾನು ಬಂದಿದ್ದೀನಿ. MLA ಸಾಹೇಬ್ರು ಹೇಳಿರೋ ಪ್ರಕಾರ ನಾನೀಗ ತುಂಬಾ ಸಂತೋಷವಾಗಿದ್ದೀನಿ. ಸತ್ಯವನ್ನ ಇವರೆಲ್ಲ ಮುಚ್ಚಾಕಿ ಮಹಾತ್ಮ ಗಾಂಧಿ ನಡೆದಿರೋ ದಾರಿಯಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಬೇಕಾಗಿ ಬರತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ನೀವು ನಂಬಿರುವಂತಹ ದೇವರು ಅದು ನಮ್ಗೆ ಕೈ ಕೊಡ್ಲಿಲ್ಲ. ಅದೇ ನನಗೆ ಸಂತೋಷ. ನನ್ನ ಜೀವನನೇ ಈ ರಾಜಕೀಯಕ್ಕೆ ಪಣವಾಗಿಡಬೇಕು ಅಂತ, ಅಧಿಕಾರಕ್ಕೆ ಬೆಲೆ ಕೊಟ್ಟು ನನ್ನಲ್ಲಿರುವಂತಹ ಗೌರವವನ್ನ ತೆಗಿಬೇಕು ಅಂತ ನೋಡ್ತಾ ಇದ್ದಾರೆ. ಆದ್ರೆ ಒಂದು ತಪ್ಪನ್ನು ಮಾಡದೇ ಇರೋನ್ಗೆ ಶಿಕ್ಷೆ ಕೊಡ್ಬೇಕು ಅಂತ ನಾವು, ಅದು ಆಗೋವಂತಹ ಕೆಲ್ಸನ? ಅದು ನಮ್ಮ ಸ್ವಂತ ಜಾಗದಲ್ಲೇ ನನ್ನ ಹೆಸರನ್ನ ಹಾಳು ಮಾಡಿ ಮಜಾ ತಗೋಬೇಕು ಅಂತ ಹೇಳಿ ಒಂದು ಹೆಂಗಸು, ಅದು ನನ್ನ ಸ್ಟಾಫ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಆ ಹೆಂಗ್ಸ್ ಮಾಡ್ತಿದ್ದಂತಹ ನಾಟಕನ ನನ್ನ ಕಣ್ಣಾರೇನೆ ಗುರುತಿಸಿದ್ದಾದ್ಮೇಲೆನೆ ಮದುವೆ ಆಗಿದ್ರು ಕೂಡ ವಿಧವೆ. ನಮ್ಮ ಭಾರತ ಮಾತೆಗೆ ಇದೊಂದು ಕಳಂಕ ತರುವಂತಹ ಕೆಲಸನ ಮಾಡ್ದಂಗಾಯ್ತು. ತನ್ನ ಆಸೆನ ಈಡೇರಿಸಿದ ಮೇಲೆ ನನ್ನನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇದ್ದು ಆ ಹೆಂಗ್ಸು. ವಿದ್ಯೆ ಕಲಿಯುವಂತಹ ಈ ದೇವಸ್ಥಾನದಲ್ಲಿ ಆ ಹೆಂಗಸು ಇದ್ದಾಳೆ ಅಂತಂದ್ರೆ ಖಂಡಿತವಾಗ್ಲೂ ಏನೋ ಒಂದು ಮಾಡಿರ್ತಾಳೆ. ಹಾಗಿದ್ದಾಗ ಒಂದು ಮುಖ್ಯವಾದ ಕಾರಣವನ್ನ ಇಟ್ಕೊಂಡು ಒಂದು ಸುಂದರವಾದ ಸುಳ್ಳಿನ ಪ್ರಸಂಗ ಅಂತ ನಾನು ಬುಕ್ ಬರೆದು ಇಲ್ದೇ ಇರೋ ಎಲ್ಲ ಕಟ್ಟುಕತೆಯನ್ನ ಹೇಳಿ ನನ್ನ ವಿರುದ್ಧವಾಗಿ ಒಂದು ಕೇಸ್ ಹಾಕಿ ಸತ್ಯ ಗೆಲ್ತು. ಕೋರ್ಟು ನನ್ನನ್ನ ನಿರಪರಾಧಿ ಅಂತ ಹೇಳ್ತು. ಇಷ್ಟೆಲ್ಲ ನಡೆದಿದ್ರು ಕೂಡ ನನ್ಗೆ ಅವ್ರ ಮೇಲೆ ಕೋಪನೂ ಇಲ್ಲ. ಅವರು ಮನಸಾರೆ ಅವ್ರು ಮಾಡಿರೋ ತಪ್ಪು ನಿಜ ಅಂತ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಎಲ್ಲ ತಪ್ಪು ಒಪ್ಪುಗಳನ್ನ ನಾನು ಕ್ಷಮಿಸೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ಇದುವರೆಗೂ ಇರುವಂತಹ ಅವಳ ಸೌಂದರ್ಯ ದೊಡ್ಡವ್ರ ಹತ್ರ, ಬೇಕಾದವ್ರ ಹತ್ರ ಈ ತರ ಮಿಸ್ಯೂಸ್ ಮಾಡಬಾರ್ದು ಅಂತ ನಾನು ಬೇಡ್ಕೋತೆ. ಪಾಪ ನಮ್ಮ ಊರಿನ ಹೆಂಗಸು ಅವ್ರಿಗೆ ಅಸಹ್ಯ ಮಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಕೂತಿದ್ದೀನಿ. ಕ್ಷಮೆ ಕೇಳಲೇಬೇಕು ಅಂತ ನಾನು ಕಾಯ್ತಾ ಹೇಳ್ತಿದ್ದಾರೆ. ನಿಜಾನ ಇದು? ಈ ನಂಬಕ್ಕೆ ಆಗ್ತಿಲ್ಲ ಅಲ್ವಾ? ನೋಡಿದ್ರೆ ಹಂಗೆ ಕಾಣಿಸಿದಿಲ್ಲ ಮಾಡಲ್ಲ ಅನ್ಸುತ್ತೆ.